ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. CSS ಪೋರ್ಟಲಲ್ಲಿ ಬಂದಿರತಕ್ಕಂಥ ಹಣ ಯಾವ ಹೆಡ್ಗೆ ಎಷ್ಟು ಬಂದಿದೆ, ಎಷ್ಟನ್ನು ಖರ್ಚು ಮಾಡಬೇಕು ಮತ್ತು ಅದರ ಕಾಂಪೊನೆಂಟ್ ಕೋಡನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಗೂಗಲಲ್ಲಿ CSS ಪೋರ್ಟಲನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಬೇಕಾದಂಥ ಯೂಸರ್ ID ಪಾಸ್ವರ್ಡ್ ತಮ್ಮಗಳ ಹತ್ರ ಇರುತ್ತೆ. ಆ ಒಂದು ಯೂಸರ್ ID ಪಾಸ್ವರ್ಡ್ ಅದು ಚೆಕ್ಕರದಾಗಿರ್ಬೋದು, ಮೇಕರದಾಗಿರ್ಬೋದು, ಅದನ್ನು ಎಂಟ್ರಿ ಮಾಡಿ. ನೀವು ಎಂಟ್ರಿ ಆದ ತಕ್ಷಣ ಈ ಥರ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ತೋರಿಸುತ್ತೆ ಖರ್ಚಾಗಿರುವ ಹಣವನ್ನು ನೀಲಿ ಬಣ್ಣದಲ್ಲಿ ತೋರಿಸುತ್ತೆ. ಬಾಕಿದನ್ನು ಇನ್ನೆಷ್ಟು ಖರ್ಚು ಮಾಡಬೇಕಾಗಿದೆ ಹಣವನ್ನು ಅದು ತೋರಿಸುತ್ತೆ. ಸೊ ಇದು ಯಾವ ಒಂದು ಕಾಂಪೊನೆಂಟ್ ಕೋಡ್ ಬಂದಿದೆ ಮತ್ತು ಯಾವ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಅನ್ನೋದನ್ನು ತಿಳ್ಕೋಬೇಕು ಅಂತ ಅಂದರೆ ನಾವು ಈ ಒಂದು ನಿಮ್ಮ ಒಂದು ಲಾಗಿನ್ ಪುಟದಲ್ಲೇ ನಾವು ಕೆಲವೊಂದು ಮಾಹಿತಿಯನ್ನು ತಿಳ್ಕೊಬೋದು, ಅಷ್ಟು ಮಾಹಿತಿಗಳನ್ನ ತಿಳ್ಕೊಬೋದು. ಸೊ ಅಲ್ಲಿ ಮೆನು ಅಂತ ಒಂದು ಆಪ್ಷನ್ ಇದೆ. ಆ ಮೆನು ಒಂದು ಆಪ್ಷನ್ ಮೇಲೆ ಅಲ್ಲಿ ರಿಪೋರ್ಟ್ ಅಂತ ಒಂದು ಕಾಣಿಸ್ತಾ ಇದೆ ನೋಡಿ. ಆ ರಿಪೋರ್ಟ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಾಗ ಮತ್ತಷ್ಟು ಹಲವಾರು ಆಪ್ಷನ್ಗಳು ಬರ್ತವೆ. ಅಲ್ಲಿ ನಮಗೆ ಮೊದಲನೇದು ಅಕೌಂಟ್ ಡೀಟೇಲ್ಸ್ ಬೇಡ, ಬಜೆಟ್ ಲಿಮಿಟ್ ಯುಟಿಲೈಸೇಷನ್ ಅಂತ ಒಂದು ಎರಡನೇ ಆಪ್ಷನ್ ಇದೆಯಲ್ಲ. ಸೊ ಅದನ್ನು ಬಳಸ್ಕೊಂಡಾಗ ಅಲ್ಲಿ ಮತ್ತೆ ನಮಗೆ ಆಪ್ಷನ್ಗಳು ಕಾಣಿಸುತ್ತೆ. ಕಾಂಪೊನೆಂಟ್ ವೈಸ್ ಲಿಮಿಟ್ ಯೂಸ್ ಅಂತ ಅಲೋಕೇಶನ್ ಅಂತ ಬರುತ್ತೆ ಎರಡನೇದು, ಕಾಂಪೊನೆಂಟ್ ವೈಸ್ ಲಿಮಿಟ್ ಅಲೋಕೇಶನ್ ಅಂತ. ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ನಮಗೆ ಮುಂದಿನ ಪುಟ ಓಪನ್ ಆಗುತ್ತೆ. ಸೊ ಆ ಮುಂದಿನ ಪುಟದಲ್ಲಿ ನಮಗೆ ಕೆಲವೊಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಬಂದಾಗ ಕರೆಂಟ್ ಫೈನಾನ್ಷಿಯಲ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಿಮಿಟ್ ಅಲೋಕೇಶನ್ ಫ್ರಮ್ ಡೇಟ್ ಅಂತ ಅಂದಾಗ ನಾನು ಈ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾದಂಥ ಜೂನ್ 1, 2025ನೇ ತಾರೀಕನ್ನು ತೊಗೊಳ್ತೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲೇ ಕ್ಯಾಲೆಂಡರ್ ಇರ್ತದೆ. ಸೊ ಜೂನ್ 1ನೇ ತಾರೀಕು 2025ರಿಂದ ಅಂತ ತೊಗೊಂಡು ಟು ಡೇಟನ್ನು ಅಂದರೆ ಇಲ್ಲಿವರೆಗೆ ಯಾವ ಡೇಟು ಅಂದರೆ ಇವತ್ತಿನ ಡೇಟ್ವರೆಗೆ ಏನು ಜನವರಿ 22 ಇದೆ ಆ ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡೋದು ಬೇಡ. ಸೊ ನಾವಲ್ಲಿ ಡೈರೆಕ್ಟ್ ಫೆಚ್ ಅಂತ ಕೊಟ್ಟಾಗ ಏನಾಗುತ್ತೆ ನಮಗೆ ಡೀಟೇಲ್ಸ್ ಬರ್ತದೆ. ಸೊ ಆ ಡೀಟೇಲ್ಸ್ ಈ ರೀತಿ ಇರುತ್ತೆ ನೋಡಿ. ಸೊ ಅಕೌಂಟ್ ನಂಬರ್ ಇರುತ್ತೆ, ಚೈಲ್ಡ್ ಅಕೌಂಟ್ ಇರುತ್ತೆ. ಸೊ ಅಲ್ಲಿ ಕಾಂಪೊನೆಂಟ್ ಕೋಡ್ ಇರುತ್ತೆ ನೋಡಿ. ಆ ಕಾಂಪೊನೆಂಟ್ ಕೋಡಲ್ಲಿ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಎಲಿಮೆಂಟ್ರಿ ಅಂದರೆ LBಗೆ ಬಂದಿರುವಂಥ ಹಣ, ಇಕೋ ಕ್ಲಬ್ಗೆ ಬಂದಿರೋಂಥ ಹಣ ಮತ್ತು ಸ್ಕೂಲ್ ಗ್ರ್ಯಾಂಟಿಗೆ ಬಂದಿರತಕ್ಕಂಥ ಹಣ ಎರಡು ಕಂತಲ್ಲಿ. ಸೊ ಹಳೆ ಕಂತು 12,500, ಈಗಿನ ಕಂತು 12,500, ಒಟ್ಟು 25,000. ಸೊ ಕಮ್ಯುನಿಟಿ ಮೊಬಿಲೈಸೇಷನ್ ನೀವು STMCಗೆ ಪೋಷಕರ ಸಭೆಗೆ ಮಾಡಿದ್ರಲ್ಲ ಅದಕ್ಕೆ ಬಂದಿರತಕ್ಕಂಥ ಹಣ ಮತ್ತು ಅಲ್ಲಿ ಎಷ್ಟು ಲಿಮಿಟ್ ಇದೆ ಅಂತ. ಸೊ ಅದೇ ಥರ ಒಂದು ನಿಮ್ಮ ಒಂದು ಸ್ಕೂಲ್ ಗ್ರ್ಯಾಂಟ್ ಆಗಿರ್ಬೋದು, ಅದೇ ಥರ ಒಂದು ಸ್ಪೋರ್ಟ್ಸು ಮತ್ತು ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನು ಅಮೌಂಟ್ ಬಂದಿತ್ತು ಆ ಅಮೌಂಟನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ ಮತ್ತು ಕಾಂಪೊನೆಂಟ್ ಕೋಡನ್ನು ತೋರಿಸ್ತಾ ಹೋಗುತ್ತೆ. ಸೊ ಈ ಕಾಂಪೊನೆಂಟ್ ಕೋಡನ್ನು ಬಳಸ್ಕೊಂಡು ನಾವು ಆ ಹಣವನ್ನು ಸೆಳಿಬೋದಾಗಿದೆ. ಸೊ ಈ ಡೀಟೇಲ್ಸು ನಮಗೆ ಈ ಒಂದು ನಮ್ಮ ಲಾಗಿನ್ ಪುಟದಲ್ಲಿರ್ತಕ್ಕಂಥ ಮೆನು ಆಪ್ಷನನ್ನು ಬಳಸ್ಕೊಂಡು ನಾವು ನೋಡ್ಬೋದಾಗಿದೆ. ಸೊ ಇದನ್ನು ನಾವು ಏನು ಮಾಡ್ಬೋದು, ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಬೇಕಿದ್ರೆ ಮಾಡಿಕೊಂಡು ಪ್ರಿಂಟೌಟ್ ತೊಗೋಬೋದು. ಸೊ ಕಾಂಪೊನೆಂಟ್ ಕೋಡ್ಗಳನ್ನ ಸೆಳಿಬೇಕಾದ್ರೆ ನಾವು ಬಳಕೆಯನ್ನು ಮಾಡಲಿಕ್ಕಾಗತ್ತೆ. ಸೊ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು ಎಕ್ಸೆಲಲ್ಲಿ. ಸೊ ಈ ರೀತಿಯಾದಂಥ ನಮ್ಮ ಶಾಲೆಗೆ ಬಂದಿರತಕ್ಕಂಥ ಹಣ ಯಾವ ಹೆಡ್ಗೆ ಬಂದಿದೆ ಅದರ ಕಾಂಪೊನೆಂಟ್ ಕೋಡ್ ಅಂತ ತಿಳ್ಕೊಬೋದಾಗಿದೆ. ಧನ್ಯವಾದಗಳು.